ನಮಸ್ಕಾರ. ಉತ್ತರ ಕರ್ನಾಟಕ ಮಧ್ಯಾಹ್ನ ನ್ಯೂಸ್ ನೋಡೋಕೆ ಸ್ವಾಗತ. ನಾನು ಪ್ರಿಯಾಂಕಾ ಶ್ರೀಗುರು. ಬನ್ನಿ ಫಿಕ್ಕಾಗಿ ನೋಡೋಣ ಇಂದಿನ ಪ್ರಮುಖ ಸುದ್ದಿಗಳನ್ನು. ಬೀದರ್ ಜಿಲ್ಲೆಯ ಗಡಿ ಭಾಗದಲ್ಲಿ ಕೆಕೆಆರ್ಟಿಸಿ ಬಸ್ ಹಾಗೂ ಬೈಕ್ ನಡುವೆ ಸಂಭವಿಸಿದ ಭೀಕರ ಅಪಘಾತದಲ್ಲಿ ಬೈಕ್ ಸವಾರರಿಬ್ಬರು ಸ್ಥಳದಲ್ಲೇ ದುರ್ಮರಣಕ್ಕೀಡಾಗಿದ್ದಾರೆ. ಬೀದರ್ ತಾಲೂಕಿನ ಬಾಂಗ್ಲಾ ಮರ್ಜಾಪುರ ಗ್ರಾಮದ ನಿವಾಸಿಗಳಾದ ನರಸಿಂಹ 54 ವರ್ಷ ಮತ್ತು ಅರುಣ್ 22 ವರ್ಷದ ಮೃತಪಟ್ಟ ದುರ್ದೈವಿಗಳಾಗಿದ್ದಾರೆ. ಇವರಿಬ್ಬರು ಕೂಡ ಬಾಂಗ್ಲಾ ಮರ್ಜಾಪುರ ಗ್ರಾಮದಿಂದ ಕೌಠಾ ಗ್ರಾಮಕ್ಕೆ ಬೈಕ್ನಲ್ಲಿ ತೆರಳುತ್ತಿದ್ದಾಗ ಕರ್ನಾಟಕ ಮತ್ತು ತೆಲಂಗಾಣ ಗಡಿಯ ನಡುವೆ ಹುಮ್ನಾಬಾದ್ನಿಂದ ಹೈದರಾಬಾದ್ಗೆ ಸಂಚರಿಸುತ್ತಿದ್ದ ಕೆಕೆಆರ್ಟಿಸಿ ಬಸ್ ಮುಖಾಮುಖಿಯಾಗಿ ಡಿಕ್ಕಿಯಾಗಿದೆ. ಡಿಕ್ಕಿಯ ತೀವ್ರತೆಗೆ ಬೈಕ್ ಸವಾರರಿಬ್ಬರು ಕೂಡ ಸ್ಥಳದಲ್ಲೇ ಕೊನೆಯುಸಿರು ಎಳೆದಿದ್ದಾರೆ. ಇದೇ ಅಪಘಾತದಲ್ಲಿ ಬಸ್ನಲ್ಲಿದ್ದ ಸುಮಾರು 13 ಪ್ರಯಾಣಿಕರಿಗೆ ಸಣ್ಣ ಪುಟ್ಟ ಗಾಯಗಳಾಗಿದ್ದು ತಕ್ಷಣವೇ ಅವರನ್ನು ಚಿಕಿತ್ಸೆಗಾಗಿ ಬೀದರ್ನ ಬ್ರಿಮ್ಸ್ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಸದ್ಯ ಗಾಯಾಳುಗಳು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಎಂದು ತಿಳಿದು ಬಂದಿದೆ. ಘಟನಾ ಸ್ಥಳಕ್ಕೆ ಬೀದರ್ ಮಾರ್ಕೆಟ್ ಠಾಣೆಯ ಪೊಲೀಸರು ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದ್ದು ಈ ಕುರಿತು ಪ್ರಕರಣ ದಾಖಲಿಸಿಕೊಂಡು ಮುಂದಿನ ಕಾನೂನು ಕ್ರಮ ಕೈಗೊಂಡಿದ್ದಾರೆ. ಬೀದರ್ ಜಿಲ್ಲೆಯ ಗಡಿ ಭಾಗದಲ್ಲಿ ನಡೆದ ಕೆಕೆಆರ್ಟಿಸಿ ಬಸ್ ಹಾಗೂ ಬೈಕ್ ನಡುವಿನ ಭೀಕರ ರಸ್ತೆ ಅಪಘಾತದಲ್ಲಿ ಇಬ್ಬರು ಸವಾರರು ಸ್ಥಳದಲ್ಲೇ ಸಾವನ್ನಪ್ಪಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸದ್ಯ ಬೀದರ್ನ ಬ್ರಿಮ್ಸ್ ಆಸ್ಪತ್ರೆಯ ಶವಗಾರದ ಮುಂದೆ ಮೃತರ ಕುಟುಂಬಸ್ಥರ ಹಾಗೂ ಸಂಬಂಧಿಕರ ಆಕ್ರಂದನ ಮುಗಿಲು ಮುಟ್ಟಿದೆ. ಮದುವೆ ಸಮಾರಂಭವೊಂದರಲ್ಲಿ ಪಾಲ್ಗೊಳ್ಳಲು ಹರ್ಷದಿಂದ ಹೊರಟಿದ್ದವರು ಮಾರ್ಗ ಮಧ್ಯದಲ್ಲೇ ಹೆಣವಾಗಿ ಬಿದ್ದಿರುವುದನ್ನು ಕಂಡು ಕುಟುಂಬಸ್ಥರು ಕಣ್ಣೀರು ಹಾಕ್ತಿರುವುದು ನೆರೆದಿದ್ದವರ ಕರುಳು ಹಿಂಡುವಂತಿದೆ. ಇನ್ನು ಮೃತಪಟ್ಟ ಯುವಕ ಅರುಣ್ ಮದುವೆ ಸಂಭ್ರಮಕ್ಕಾಗಿ ಹೈದರಾಬಾದ್ನಿಂದ ತನ್ನ ಸ್ವಗ್ರಾಮಕ್ಕೆ ಬಂದಿದ್ದ ಎನ್ನುವ ಮಾಹಿತಿ ಲಭ್ಯವಾಗಿದ್ದು ವಿಧಿಯ ಆಟಕ್ಕೆ ಇಡೀ ಕುಟುಂಬವೇ ಕಣ್ಣೀರಿನ ಕಡಲಲ್ಲಿ ಮುಳುಗಿದೆ. ಬೀದರ್ ತಾಲೂಕಿನ ಬಾಂಗ್ಲಾ ಮರ್ಜಾಪುರ ಗ್ರಾಮದಿಂದ ಕೌಠಾ ಗ್ರಾಮದಲ್ಲಿದ್ದ ಮದುವೆ ಕಾರ್ಯಕ್ರಮಕ್ಕೆ ಬೈಕ್ನಲ್ಲಿ ತೆರಳುತ್ತಿದ್ದಂತ ವೇಳೆ ಈ ಭೀಕರ ದುರಂತ ಸಂಭವಿಸಿದೆ. ಈ ಕುರಿತು ಬೀದರ್ ಮಾರ್ಕೆಟ್ ಪೊಲೀಸ್ ಠಾಣೆಯ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡಿದ್ದು ಮುಂದಿನ ತನಿಖೆ ಕೈಗೊಂಡಿದ್ದಾರೆ. ಮಗ ರಾತ್ರಿ ಬಂದನ ಹೈದರಾಬಾದ್ ಇರ್ತಾನೆ ಅಪ್ಪ ನಮ್ಮ ಐದರ್ ಬಿ ಸರ್ ಹೋಗ್ಯಾರ
ನನ್ನ ಮೈದೂನು ನಮ್ಮ ಮನೆಯವ್ರು ಬಂದಾರಪ್ಪ ಗಾಡಿ ಮೇಲೆ ಕರ್ನಾಟಕ ಗಾಡಿ ಅಂತಪ್ಪ ಬಸ್ಸು ಆ ಬಸ್ ಹೊಡೋದಪ್ಪ ನಮ್ಮ ಮನೆಯವರಿಗೆ ನನ್ನ ಮನೆ ಜಾಗ ಮೇಗೆ ಹೋಗ್ಯಾರ ಆ ಪಾರ್ ರೋಡ್ ಮೇಗೆ ಹೋಗ್ಯದಪ್ಪ ನನ್ನ ಬಂಗಾರಪ್ಪ ನನಗೆ ದಂಧೆ ಹಚ್ಚಿಲ್ಲಪ್ಪ ಬಂಗಾರ ಅಂತ ಗುಟ್ಕಿ ಅಪ್ಪ ನಮ್ಮ ಮನೆಯವರು ಮಗಳಿಗೆ ಮದಿ ಮಾಡ್ಯಾರ ಇನ್ನ ಒಂದು ಮಗಳು ಹಾರಪ್ಪ ನನಗ ಬಂಗಾರ ಅಂತ ಹಾರಯ್ಯಪ್ಪ ಮಿಸ್ತ್ರಿ ದಂಧೆನೆ ಮಾಡ್ತಾರಪ್ಪ ನಮ್ಮ ಮನೆಯವರು ರಾತ್ರಿನೇ ಹೋಗ ಬರೇ ಅಂದಾರ ನಡಿಯಪ್ಪ ನೀ ಗಂಡು ಮಕ್ಕಳಿಲ್ಲ ಆಗ್ತಂಗಿಲ್ಲ ಯಾರು ಬಿ ನಡಿಯಪ್ಪ ಕರ್ಕೊಂಡು ಹೋಗಿದೆಯಪ್ಪ ಮದಿಗೆ ನಮ್ಮ ಮದಿಗೆ ಹೋಗಿಲ್ಲಪ್ಪ ನಾನು ಅವ್ರ ಹಿಂದಾರ ನಾ ಮುಂದೆ ಗಾಡಿ ಬಂದಿದೆಯಪ್ಪ ಬಸ್ಸಿಗೆ ಬಂದಿಲ್ಲ ಗಾಡಿ ಮೇಗೆ ಬಂದಿದೆಯಪ್ಪ ನಾವು ಇನ್ನ ಮನೆ ಮೇಲೆ ಮುಟ್ಟಿಲ್ಲಪ್ಪ ನಾವು ನೀಟ್ ವನವಾಸ ಆಗ್ಯದಪ್ಪ ನಮ್ದು ಇಂಥ ವನವಾಸ ಆಗ್ಬಾರ್ದಪ್ಪ ಮದಿಗೆ ಹೋಗಿದೆಯಪ್ಪ ಕೌಟಾಗ್ಯಪ್ಪ ನಮ್ಮ ಅಕ್ಕನ ಮಗನ ಮದಿ ನಾಳೆಗೆ ಅದಪ್ಪ ಬಾಂಧವ ಮಕ್ ನಡ್ರಿ ಅಂದ ಊರ್ಕವನ ಮಿರ್ಜಾಪುರಪ್ಪ ಬಂಗ್ಲಾ ಮಿರ್ಜಾಪುರಪ್ಪ ನಮ್ದು ನನ್ನ ಬಂಗಾರ ಹಂಗ ಆಗ್ಬಾರ್ದಿದ್ದೆಪ್ಪ ನನ್ನ ಬಂಗಾರ ಕೈ ಕಾಲು ಬಸ್ಸಿನ ಹೊಡ್ದಾರಪ್ಪ ಕೈ ಕಾಲ ಕೌಟಾಗ ನಮ್ಮ ಊರು ಮಿರ್ಜಾಪುರಪ್ಪ ಮಿರ್ಜಾಪುರ ಕೌಟಾಗ ನಡೆದಿದ್ದೇವಪ್ಪ ನಾವು ಹೋಗಿದ್ದೇವೆ ಎಷ್ಟು ಮುರ್ಕುದಪ್ಪ ನಮ್ಮ ಬರ್ಲ ಅಂದನ ನಾವು ಮುಂದೆ ಹೋಗಿದ್ದೇವಪ್ಪ ಅವ್ರು ಹಿಂದಾಗ್ಯಾರ ನಡಿ ನಾ ಬರ್ತಂದ್ರು ನಮ್ಮ ಅಪ್ಪ ಹಿಂಗಾಯ್ತು ಗಾಡಿ ಮ್ಯಾಗ ಬಾಳ್ದು ನಮ್ಮ ಮೈದನ ಮಗ ರಾತ್ರಿ ಬಂದನ್ ಮದಿಗೆ ಅಂತ ಹೇಳಿ ಮೈದನ ಮಗ ಗಾಡಿ ನಡೆಸನ್ ಬಾ ಏನಾಗಲ್ತಂದಾರ ಯಪ್ಪ ನಮ್ಮ ಮೈದನ ಮಗ ನಡೆಸನ ಆ ಕರ್ನಾಟಕ ಗಾಡಿ ಹಿಂದಿಂದೆ ಕೂತು ಫಸ್ಟ್ ಮಾಡ್ಯದಪ್ಪ ಇಂಥ ವನವಾಸ ಆಗ್ಬಾರ್ದಪ್ಪ ದುನಿಯಾ ಕಷ್ಟ ಮಾಡ್ಸಲ್ತಾರ ನಮ್ಗ ನನ್ನ ಕೆಲಸ ಖಾಲಿ ಹಚ್ಚಿಲ್ಲಪ್ಪ ನಮ್ಮ ಮನೆಯವರು ನನ್ನ ಕೈಲಾಗಿದ್ದಾರಪ್ಪ ಮಿಸ್ತ್ರಿ ದಂಧೆ ಮಾಡ್ತಾರೆ ಖರೆ ಹೊತ್ತು ಮುಡಿ ಬಂದೆ ಎರಡು ಬಿಡಪ್ಪ ನಮ್ಮ ಅವು ಸತ್ತಾಗ ಹೋಗಿದ್ದೆವು ಅಲ್ಲೇ ಹಂಗೆ ಮಾಡ್ಯಾರ ದವಾಖಾನಿಗೆ ತಂದೆ ನನ್ನ ಹೆಸರು ಲಕ್ಷ್ಮಿ ಅದವ ನಾವು ಮನೆಯವರಪ್ಪ ರಾತ್ರಿನೇ ದಿನ ಯಪ್ಪ ನೀವು ಹೋಗಂದ್ರ ಯಪ್ಪ ನೀವು ಹೋಗಂದ್ರ ಯಪ್ಪ ನಿನಗೆ ಯಾರ ಕೈಯರಿಲ್ಲ ಯಪ್ಪ ಗೋಲಿ ಹಾಕಬಾರ್ದಂದ್ರೆ ಯಪ್ಪ ಶಾರ್ಟ್ ಸರ್ಕ್ಯೂಟ್ನಿಂದ ದೇವಸ್ಥಾನದ ಆವರಣದಲ್ಲಿನ ಶಾಪ್ಗಳಲ್ಲಿ ಅಗ್ನಿ ಅವಘಡ ಸಂಭವಿಸಿದೆ. ಬೀದರ್ನ ಬೆನಕನಹಳ್ಳಿ ಗ್ರಾಮದ ಭವಾನಿ ಮಂದಿರದ ಆವರಣದಲ್ಲಿ ನಡೆದಿದೆ ಈ ಘಟನೆ. ಏಕಾಏಕಿ ಹತ್ತಿಕೊಂಡಂತ ಬೆಂಕಿಯಿಂದ ಸಂಪೂರ್ಣ ಸುಟ್ಟು ಕರಕಲಾದ ಕಿರಣಿ ಶಾಪ್. ಬೆನಕನಹಳ್ಳಿ ಗ್ರಾಮದ ಅಜಯ್ ಸಿಂಗ್ ಎಂಬುವರಿಗೆ ಸೇರಿದ ಶಾಪ್ಗಳು, ಪಕ್ಕದ ವಾಟರ್ ಪ್ಲಾಂಟ್, ಜನರಲ್ ಸ್ಟೋರ್ ಶಾಪ್ಗಳಿಗೂ ಕೂಡ ಬೆಂಕಿ ತಗುಲಿದೆ. ಸುಮಾರು 15 ಲಕ್ಷಕ್ಕೂ ಅಧಿಕ ಮೌಲ್ಯದ ವಸ್ತುಗಳು ಹಾನಿಯಾಗಿದ್ದು, ಕೆಲ ಕಾಲ ದೇವಸ್ಥಾನದ ಆವರಣದಲ್ಲಿ ಆತಂಕದ ವಾತಾವರಣ ನಿರ್ಮಾಣವಾಗಿದೆ. ಸ್ಥಳಕ್ಕೆ ಅಗ್ನಿಶಾಮಕ ಸಿಬ್ಬಂದಿ ಭೇಟಿ ನೀಡಿದ್ದಾರೆ. ಬೆಂಕಿ ನಂದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ.
आजोबा सर साडेसारखा सर उधर से मारिए सर ಮನುಷ್ಯನಿಗೆ ದೇಹದ ಆರೋಗ್ಯ ಹಾಗೂ ಕಣ್ಣುಗಳ ಬಗ್ಗೆ ಹೆಚ್ಚಿನ ಕಾಳಜಿ ಇರಲಿ, ನಿರ್ಲಕ್ಷ್ಯ ಬೇಡ ಎಂದು ಕಲಬುರಗಿಯ ಕಾಮರೆಡ್ಡಿ ಆಸ್ಪತ್ರೆಯ ಮುಖ್ಯಸ್ಥರಾದ ಡಾಕ್ಟರ್ ಎಸ್.ಬಿ. ಕಾಮರೆಡ್ಡಿ ಬೆಂಡೆ ಬೆಂಬಳಿ ಹೇಳಿದರು. ತಾಲೂಕಿನ ಐಕೂರು ಗ್ರಾಮದಲ್ಲಿ ಶ್ರೀ ಅಂಬಾ ಮಹೇಶ್ವರಿ ಜಾತ್ರಾ ಮಹೋತ್ಸವ ಅಂಗವಾಗಿ ಕಾಮರೆಡ್ಡಿ ಆಸ್ಪತ್ರೆ ವತಿಯಿಂದ ಹಮ್ಮಿಕೊಂಡಿದ್ದ ಕಣ್ಣು ಹಾಗೂ ಮೂಳೆ ರೋಗದ ಉಚಿತ ತಪಾಸಣೆ ಶಿಬಿರ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಅವರು ಮಾತನಾಡಿದರು. ನಮ್ಮ ಆಸ್ಪತ್ರೆಯ ವತಿಯಿಂದ ಗ್ರಾಮೀಣ ಭಾಗದಲ್ಲಿ ಉಚಿತ ತಪಾಸಣೆ ಶಿಬಿರಗಳನ್ನು ಆಯೋಜನೆ ಮಾಡುತ್ತಿದ್ದು, ಉಚಿತ ಆರೋಗ್ಯ ಶಿಬಿರದ ಸದುಪಯೋಗವನ್ನು ಪಡೆದುಕೊಳ್ಳುವಂತೆ ತಿಳಿಸಿದರು. ಇತ್ತೀಚಿನ ದಿನಗಳಲ್ಲಿ ನಮ್ಮ ಆಹಾರ ಪದ್ಧತಿಯಿಂದ ಮನುಷ್ಯನಿಗೆ ರೋಗ ರುಜಿನಗಳು ಕಾಡ್ತಿವೆ. ಪ್ರತಿಯೊಬ್ಬರೂ ಉತ್ತಮ ಆಹಾರ ಸೇವನೆ ಮಾಡುವುದರ ಜೊತೆಗೆ ದಿನನಿತ್ಯ ಯೋಗ ವ್ಯಾಯಾಮ ಮಾಡಬೇಕು. ದುಶ್ಚಟಗಳಿಂದ ದೂರವಿದ್ದು ಉತ್ತಮ ಆರೋಗ್ಯ ಕಾಪಾಡಿಕೊಳ್ಳಲು ಸಲಹೆ ನೀಡಿದ್ದಾರೆ. ಇನ್ನು ಕಲಬುರಗಿಯ ಖ್ಯಾತ ನೇತ್ರ ತಜ್ಞ ಡಾಕ್ಟರ್ ವಿಶ್ವನಾಥ್ ರೆಡ್ಡಿ ಮಾತನಾಡಿದರು. ಮನುಷ್ಯನ ಅಂಗಗಳಲ್ಲಿ ಕಣ್ಣುಗಳು ಅತ್ಯಂತ ಮಹತ್ವದಾಗಿವೆ. ಕಣ್ಣುಗಳ ಬಗ್ಗೆ ಜಾಗೃತಿ ಇರಲಿ. ಕಣ್ಣಿನ ಸಮಸ್ಯೆ ಕಂಡು ಬಂದಲ್ಲಿ ವೈದ್ಯರ ಸಲಹೆ ಪಡೆದು ಸೂಕ್ತ ಚಿಕಿತ್ಸೆ ಪಡೆಯಬೇಕು ಎಂದು ಹೇಳಿದರು. ಹೊರಗಡೆ ಬಿಸಿಲಿನಲ್ಲಿ ಓಡಾಡುವಾಗ ಕಣ್ಣುಗಳಿಗೆ ತಂಪು ಕನ್ನಡಕ ಬಳಸಬೇಕು. ಅತಿ ಹೆಚ್ಚು ಮೊಬೈಲ್ ಬಳಕೆ ಕಣ್ಣುಗಳಿಗೆ ಅಪಾಯಕಾರಿ. ಆದಷ್ಟು ಮೊಬೈಲ್ ಬಳಕೆ ಅವಶ್ಯಕತೆಗಷ್ಟೇ ಬಳಸುವಂತೆ ಹೇಳಿದರು. ಇದೇ ಸಮಯದಲ್ಲಿ ನೂರಾರು ರೋಗಿಗಳು ಶಿಬಿರದಲ್ಲಿ ಪಾಲ್ಗೊಂಡು ಚಿಕಿತ್ಸೆ ಪಡೆದುಕೊಂಡಿದ್ದಾರೆ. ಈ ಸಂದರ್ಭದಲ್ಲಿ ಕಲಬುರಗಿಯ ತಜ್ಞ ವೈದ್ಯರು, ಸಿಬ್ಬಂದಿಗಳು, ಗ್ರಾಮದ ಮುಖಂಡರು ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು. ಏನಾಗಲ್ಲ ಆಗಿತ್ತು ಸ್ವಲ್ಪ ಕಡಿಮೆ ರೀಸೆಂಟ್ ಆಗಿ अभी तकलीफ इधर ज़्यादा है क्या नीचे ज़्यादा है? हाँ जो ये पैर में जोम वगैरह नहीं है. ಬಂಡೆ ಕಾಳೆ ಯಾವಾಗ खाना नहीं ये भी वो MRI थोड़ा नस है मगर वैसा तकलीफ नहीं है. ಗ್ರಾಮಗಳ ಮಧ್ಯದಲ್ಲಿರುವ ಹೊಲದಲ್ಲಿ ನಿನ್ನೆ ಬೆಳಗ್ಗೆ ನಡೆದಿದೆ. ದೊಡ್ಡ ಗಾತ್ರದ ಹೆಬ್ಬಾವು ಮಂಗವೊಂದನ್ನು ಸುತ್ತಿಕೊಂಡಿತು. ಇದನ್ನು ಗಮನಿಸಿದ ಕುತೂಹಲಿಗ ಗ್ರಾಮಸ್ಥರು ನೂರಾರು ಸಂಖ್ಯೆಯಲ್ಲಿ ಸ್ಥಳದಲ್ಲಿ ಜಮಾಯಿಸಿದ್ರು. ಗ್ರಾಮಸ್ಥರು ನೋಡ್ತಿದ್ದಂತೆ ಮಂಗನನ್ನ ಹೆಬ್ಬಾವು ಅರ್ಧ ನುಂಗಿದೆ. ವಿಷಯ ತಿಳಿಯುತ್ತಿದ್ದಂತೆ ಘಟನಾ ಸ್ಥಳಕ್ಕೆ ಆಗಮಿಸಿದ ಅರಣ್ಯ ಇಲಾಖೆ ಸಿಬ್ಬಂದಿ ಉರಗ ತಜ್ಞರನ್ನ ಸ್ಥಳಕ್ಕೆ ಕರೆಸಿ ಹೆಬ್ಬಾವನ್ನ ರಕ್ಷಣೆ ಮಾಡಿದ್ದಾರೆ.
ನೆಟ್ವರ್ಕ್ ಇಲ್ಲ ಮಾಡ್ರಿ ಹಾಕಿದ ನಿಮ್ಮನ್ನ ಆಡಿ ಇಲ್ಲ ಉಸೋ ಸಾಳತಿಲ್ಲ ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರದಿಂದ ನೂತನವಾಗಿ ಆಯ್ಕೆಯಾಗಿರುವ ಶಾಸಕ ಉಮೇಶ್ ಮೇಟಿ ಅವರು ಇಂದು ಮೊದಲ ಬಾರಿಗೆ ಶಾಸನ ಸಭೆ ಪ್ರವೇಶಿಸುವ ಮುನ್ನ ವಿಧಾನಸೌಧದ ಆವರಣದಲ್ಲಿ ಭಾವುಕರಾಗಿ ಅಪರೂಪದ ನಮ್ರತೆಯನ್ನ ಮೆರೆದಿದ್ದಾರೆ. ಬಿಳಿ ಖಾದಿ ಉಡುಪಿನಲ್ಲಿ ತಮ್ಮ ಬೆಂಬಲಿಗರೊಂದಿಗೆ ವಿಧಾನಸೌಧಕ್ಕೆ ಆಗಮಿಸಿದ ಉಮೇಶ್ ಮೇಟಿ ಅವರು ಪ್ರಜಾಪ್ರಭುತ್ವದ ಪವಿತ್ರ ಪೀಠಕ್ಕೆ ಭಕ್ತಿ ಗೌರವ ಸಮರ್ಪಿಸಿದ್ದಾರೆ. ಇನ್ನು ವಿಧಾನಸೌಧದ ಪಶ್ಚಿಮ ದ್ವಾರದ ಮೆಟ್ಟಲುಗಳನ್ನು ಹತ್ತಿ ಬರ್ತಿದ್ದಂತೆ ಮುಖ್ಯ ಬಾಗಿಲಿನ ನೆಲ ಮುಟ್ಟಿ ತಲೆಬಾಗಿ ಸಾಷ್ಟಾಂಗ ನಮಸ್ಕಾರ ಮಾಡಿದ ನೂತನ ಶಾಸಕರು ನಂತರವಷ್ಟೇ ಸೌಧದ ಒಳಗಡೆ ಹೆಜ್ಜೆ ಇಟ್ಟರು. ಪ್ರಥಮ ಬಾರಿಗೆ ಶಾಸಕರಾಗಿ ಆಯ್ಕೆಯಾಗಿ ಬಾಗಲಕೋಟೆ ಜಿಲ್ಲೆಯ ಜನಧ್ವನಿಯಾಗಿ ಶಾಸನ ಸಭೆ ಪ್ರವೇಶಿಸಿರುವ ಉಮೇಶ್ ಮೇಟಿ ಅವರ ಈ ಸಾಂಪ್ರದಾಯಿಕ ಹಾಗೂ ವಿನಮ್ರ ನಡೆ ಸದ್ಯ ವಿಧಾನಸೌಧದ ಆವರಣದಲ್ಲಿ ನೆರೆದಿದ್ದ ಎಲ್ಲರ ಗಮನ ಸೆಳೆದಿದ್ದು ಸಾಮಾಜಿಕ ಜಾಲತಾಣಗಳಲ್ಲೂ ಕೂಡ ವ್ಯಾಪಕ ಶ್ಲಾಘನೆಗೆ ಪಾತ್ರವಾಗಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರ ಇತ್ತೀಚಿನ ಹೇಳಿಕೆಗಳ ವಿರುದ್ಧ ಜೇವರ್ಗಿ ಶಾಸಕ ಹಾಗೂ ಕೆಕೆಆರ್ಡಿಬಿ ಅಧ್ಯಕ್ಷ ಅಜಯ್ ಸಿಂಗ್ ತೀವ್ರ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಪ್ರಧಾನಿ ಮೋದಿ ಅವರು ಚುನಾವಣಾ ಸಮಯದಲ್ಲಿ ಒಂದು ಮಾತನಾಡಿದರೆ ಚುನಾವಣೆ ಮುಗಿದ ನಂತರ ಮತ್ತೊಂದು ಮಾತಾಡ್ತಾರೆ ಎಂದು ಆಕ್ಷೇಪಿಸಿರುವ ಅವರು ಕಳೆದ 2 ದಿನಗಳಿಂದ ಪ್ರಧಾನಿಗಳು ನೀಡುತ್ತಿರುವ ಹೇಳಿಕೆಗಳು ದೇಶದ ಜನರಲ್ಲಿ ಆತಂಕ ಸೃಷ್ಟಿಸುತ್ತಿವೆ ಎಂದು ದೂರಿದ್ದಾರೆ. ಚುನಾವಣೆಗಾಗಿ ರಾಷ್ಟ್ರೀಯ ಮಾಧ್ಯಮಗಳನ್ನು ದುರುಪಯೋಗಪಡಿಸಿಕೊಂಡು ಏನೇನೋ ಮಾತನಾಡಿದ ಮೋದಿ ಅವರು ಕಳೆದ ಹಲವು ವರ್ಷಗಳಿಂದ ದೇಶದ ಜ್ವಲಂತ ಸಮಸ್ಯೆಗಳ ಬಗ್ಗೆ ಮೌನ ವಹಿಸಿ ಈಗ ಕೇವಲ ರಾಜಕೀಯ ಲಾಭಕ್ಕಾಗಿ ಇಂತಹ ಹೇಳಿಕೆಗಳನ್ನು ನೀಡುತ್ತಿದ್ದಾರೆ. ದೇಶದಲ್ಲಿ ಕೋವಿಡ್ ಮಾದರಿಯ ಭಯದ ವಾತಾವರಣ ಸೃಷ್ಟಿಸಲು ಪ್ರಧಾನಿ ಇದೀಗ ಮುಂದಾಗಿದ್ದು ಇದನ್ನು ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೇರಿದಂತೆ ನಾವೆಲ್ಲರೂ ತೀವ್ರವಾಗಿ ಖಂಡಿಸುತ್ತೇವೆ ಎಂದು ಅಜಯ್ ಸಿಂಗ್ ಜಂಟಿ ಆಕ್ರೋಶ ಹೊರಹಾಕಿದ್ದಾರೆ. ಈಗಿನ ಪರಿಸ್ಥಿತಿಯಲ್ಲಿ ಪೆಟ್ರೋಲ್ ಡೀಸೆಲ್ ಅಭಾವದ ನೆಪವೊಡ್ಡಿ ಮದುವೆಗಳನ್ನು ಮುಂದೂಡಿ ಎಂದು ಪ್ರಧಾನಿ ಹೇಳ್ತಿರುವುದು ಹಾಸ್ಯಾಸ್ಪದ ಎಂದಿರುವ ಶಾಸಕರು ದೇಶದಲ್ಲಿ ದಿನಕ್ಕೆ ಲಕ್ಷಾಂತರ ಮದುವೆಗಳು ನಡೆಯುತ್ತವೆ. ಇನ್ನು ಹಳ್ಳಿಗಳಲ್ಲಿ ಕೋಟ್ಯಾಂತರ ಕುಟುಂಬಗಳು ಕೃಷಿ ಮತ್ತು ಜೀವನೋಪಾಯಕ್ಕೆ ಇವುಗಳನ್ನೇ ನಂಬಿಕೊಂಡಿವೆ ಎಂದು ನೆನಪಿಸಿದ್ದಾರೆ. ಇರಾನ್ ಮತ್ತು ಇಸ್ರೇಲ್ನ ಯುದ್ಧದ ಪರಿಸ್ಥಿತಿಯನ್ನು ಮುಂದಿಟ್ಟುಕೊಂಡು ದೇಶದ ಸಾಮಾನ್ಯ ಜನರನ್ನ ಹೆದರಿಸುತ್ತಿದ್ದಾರೆ ಎಂದು ಹೇಳುತ್ತಿದ್ದಾರೆ. 2-3 ಹೇಳಿಕೆಗಳನ್ನು ನಾನು ನೋಡ್ತಾ ಇದ್ದೆ. ವಿಧಾನ ಪರಿಷತ್ತಿನ ನಾಯಕರಾದಂತ ಹರಿಪ್ರಸಾದ್ ಅವರ ಹೇಳಿಕೆಯನ್ನು ಕೂಡ ನಾನು ನೋಡ್ತಾ ಇದ್ದೆ. ಅದೇ ರೀತಿಯಲ್ಲಿ ಸಿದ್ದರಾಮಯ್ಯ ಅವರ ಹೇಳಿಕೆಯನ್ನು ಕೂಡ ನಾನು ನೋಡ್ತಾ ಇದ್ದೆ. ಬಹುಶಃ ಈ ರಾಜ್ಯದ ಜನರು ಅದಕ್ಕೋಸ್ಕರವಾಗಿ ಅವರು ಮರೀತಾ ಇದ್ದಾರೆ. 2013ರಲ್ಲಿ ನಿಮ್ಮ ಸರ್ಕಾರ ಇತ್ತಲ್ಲ, ದೇಶದಲ್ಲಿ UPA ಸರ್ಕಾರ ಪ್ರಧಾನಮಂತ್ರಿಗಳು ಮನಮೋಹನ್ ಸಿಂಗ್ ಅವರು ಇದ್ರಲ್ಲ, ಇದ್ದಂತ ಟೈಮಲ್ಲಿ ನಿಮ್ಮ ಹಣಕಾಸಿನ ಮಂತ್ರಿಗಳಂತ ಚಿದಂಬರಂ ಅವರು, ಅವತ್ತಿನ ಪ್ರಧಾನಮಂತ್ರಿಗಳಂತ ಮನಮೋಹನ್ ಸಿಂಗ್ ಅವರು ಅವ್ರ ಹೇಳಿಕೆಗಳನ್ನು ನೋಡ್ರಲ್ಲ. ಯಾಕೆ ಮರೀತೀರಿ? ನಿಮ್ಗೇನ ಅರಿವಾಗ್ತಾ ಇದೆ ನಿಮ್ಗೇನ? ದೇಶದಲ್ಲಿ ಯುದ್ಧದ ಪರಿಸ್ಥಿತಿ ಇದೆ. ಯುದ್ಧದ ಪರಿಸ್ಥಿತಿಯಲ್ಲಿ ಟೈಮಲ್ಲಿ ಯಾವ ರೀತಿಯಲ್ಲಿ ನಮ್ಮಲ್ಲಿ ಇದ್ದಂತ ಡೀಸೆಲ್, ಪೆಟ್ರೋಲ್, ನಮ್ಮಲ್ಲಿ ದಿನನಿತ್ಯ ಬಳಸುವಂತ ವಸ್ತುಗಳನ್ನು ಯಾವ ರೀತಿಯಲ್ಲಿ ಏನು ಎಕ್ಸ್ಪೋರ್ಟ್ ಮಾಡ್ಕೊಂತೀವೋ ಅದರ ಏನು ಮಾಡ್ಕೊಳ್ಳುವಂತ ವಿಚಾರಗಳಲ್ಲಿ ಮಿತಿ ಇರಲಿ ಅಂತ ಹೇಳಿ ಅನ್ನೋಂತ ಮಾತನ್ನು ಹೇಳಿದಾರಾಗ್ಲಿ. ಅವತ್ತು ನಿಮ್ಮ ಪ್ರಧಾನಮಂತ್ರಿಗಳು ಹೇಳಿಕೆಯನ್ನು ಕೊಟ್ಟಿಲ್ಲ. 2013ರಲ್ಲಿ ಏನಿತ್ತು? ಅವತ್ತಿನ ಹಣಕಾಸಿನ ಮಂತ್ರಿಗಳು ಅಂತ ಚಿದಂಬರಂ ಹೇಳಿಕೆಯನ್ನು ಕೊಟ್ಟರು ನೋಡ್ರಲ್ಲ. ಅದಕ್ಕೋಸ್ಕರವಾಗಿ ನಿಮ್ಮನ್ನ ನೀವು ಮರೀತಾ ಇದ್ರಿ ಜನರನ್ನ.
ನಿಮ್ಮ ಹೇಳಿಕೆಗಳನ್ನು ನಿಮ್ಮ ಸರ್ಕಾರದಲ್ಲಿ ಇದ್ದಂತ ಟೈಮಲ್ಲಿ ಅವು ಎಲ್ಲ ಹೇಳಿದಂತ ವಿಚಾರಗಳನ್ನು ಮರೀತಾ ಇದ್ರಿ. ಅದಕ್ಕೋಸ್ಕರ ದೇಶ ಜನರು ನಿಮ್ಮನ್ನು ಕೂಡ ಕಾಂಗ್ರೆಸ್ ಪಾರ್ಟಿಯನ್ನು ಮರೀತಾ ಇದ್ದಾರೆ. ಸರ್, ಈಗ PM ಅವರ ಹೇಳಿಕೆ ಎಷ್ಟು ಪ್ರಸ್ತುತಿ ಇದೆ ಅಂದ್ರೆ ಈಗ ಅವ್ರು ಹೇಳಿದ್ದಾರೆ ಅಂತ ತಕ್ಷಣಕ್ಕೆ ಎಲ್ಲವೂ ಕಡಿಮೆ ಆಗುತ್ತಾ? ಈಗ ಸಾರ್ವಜನಿಕ ಸಾರಿಗೆ ಬಳಕೆ ಮಾಡಿ ಅಂತ ಹೇಳಿದ್ದಾರೆ. ಈಗ ನೀವು ಅಂದ್ರೆ ಅವರು ನೋಡ್ರಿ, ಕಾಂಗ್ರೆಸ್ ಅವರಿಗೆ ಸ್ವಲ್ಪ ಬುದ್ಧಿ ಕಡಿಮೆ. ಕಾಂಗ್ರೆಸ್ ಬಿಜೆಪಿ ಅಲ್ಲ, ನಾನೇನ್ ಹೇಳ್ತಾ ಇದ್ದೀನಿ ನೋಡ್ರಿ, ಅಲ್ಲ ನಿನ್ನೆ ಶಿವಕುಮಾರ್ ಅವ್ರು ಏನ್ ಹೇಳಿಕೆಯನ್ನು ಕೊಡ್ತಿದ್ರು, ಅವ್ರು ಹೇಳಿದಂತ ಟೈಮಲ್ಲಿ ಗಂಟೆ ಹೊಡೆದಿವಿ. ಕೋವಿಡ್ ಬಂದಂತ ಟೈಮಲ್ಲಿ, ಕೊರೋನಾ ಬಂದಂತ ಟೈಮಲ್ಲಿ ಅವ್ರು ಹೇಳಿದಂತ ಟೈಮಲ್ಲಿ ದೀಪ ಹಚ್ಚಿವಿ, ಇನ್ನೊಂದು ಮಾಡಿದ್ವಿ. ಆ ಕೊರೋನಾ ಏನನ್ನು ಕಡಿಮೆ ಆಯ್ತಾ ಅಂತೇಳಿ ಅವ್ರು ಕೇಳ್ತಾ ಇದ್ರು. ಅಂದ್ರೆ ಜನರಲ್ಲಿ ಯಾವತ್ತು ಜಾಗೃತಿ ಅನ್ನೋದು ಬರುತ್ತೇನೋ. ಇವತ್ತಿನ ಪರಿಸ್ಥಿತಿಯಲ್ಲಿ ದೇಶದಲ್ಲಿ ಒಂದು ಒಳ್ಳೆ ವಾತಾವರಣ ಅಂದ್ರೆ ವಿಶ್ವದ ಪ್ರಧಾನಮಂತ್ರಿಗಳಂತ ನರೇಂದ್ರ ಮೋದಿಜಿಯವರು ಕೇವಲ ಭಾರತ ದೇಶದ ಪ್ರಧಾನಮಂತ್ರಿಗಳು, ಇಡೀ ವಿಶ್ವದಲ್ಲಿ ಎಲ್ಲರೂ ಕೂಡ ಭಾರತ ಅಂತ ತಕ್ಷಣ ಗೌರವ ಸಿಗ್ತಾ ಇದೆ. ನಮ್ಮ ದೇಶಕ್ಕೆ ಎಷ್ಟೋ ವರ್ಷಗಳ ನಂತರ ಇಂಡಿಪೆಂಡೆನ್ಸ್ ಬಂದ ನಂತರ ಇತ್ತೀಚೆಗೆ ನಮ್ಮ ಪ್ರಧಾನಮಂತ್ರಿಗಳು ದೇಶ ಅನ್ನಂತ ಗೌರವ ಬಂದಂತ ಟೈಮಲ್ಲಿ ಅಲ್ಲಿದ್ದಂತ ಇರಾನು ಮತ್ತು ಅಮೆರಿಕ ಜೊತೆಲಿ ಇಸ್ರೇಲ್ ಅನ್ನಂತ ಕಂಟ್ರಿಗಳು ಯುದ್ಧಗಳು ಆಗ್ತಾ ಇದ್ರು ಕೂಡ ನಮ್ಗೆ ಇಷ್ಟೋ ನಮ್ಮ ಬಗ್ಗೆ ಗೌರವ ಇರೋ ಕಾರಣ ಅವ್ರು ನಮಗೆ ಇಷ್ಟು ಯಾವ ರೀತಿಯಲ್ಲಿ ತೊಂದರೆ ಆಗದಂತೆ ಡೀಸೆಲ್, ಪೆಟ್ರೋಲ್, ಗ್ಯಾಸ್ ಬೇರೆ ಎಲ್ಲ ಕೂಡ ಆಗ್ತಾ ಇದಾವೆ. ಇವತ್ತು ನಾವು ಪ್ರಧಾನಮಂತ್ರಿಗಳು ಏನಿದ್ದೇನು ಯಾವ ಇಂಪೋರ್ಟ್ ನಾವು ಎಕ್ಸ್ಪೋರ್ಟ್ ನಿಂದ ನಾವು ಏನ್ ತರಿಸ್ಕೊಂತ ಇದ್ರು ಅದನ್ನ ಸ್ವಲ್ಪ ಕಡಿಮೆ ಮಾಡಿದ್ರೆ ಅನುಕೂಲ ಆಗುತ್ತೆ ಅನ್ನೋ ಕಾರಣದಿಂದ ಹೇಳಿದಾರಾಗ್ಲಿ. ಅಂದ್ರೆ ಯಾವುದು ನಮ್ದು ಮೇಕ್ ಇನ್ ಇಂಡಿಯಾ ವಿಚಾರದಲ್ಲಿ ನಮ್ಗೆ ಯಾವ್ಯಾವ ಇವತ್ತು ದೇಶದಲ್ಲಿ ಆಗ್ತಾ ಇದೆಯೋ ಅದನ್ನೇ ಜಾಸ್ತಿ ಬಳಕೆ ಮಾಡಿ ಅಂತ ಹೇಳಿದಾರಾಗ್ಲಿ. ಬೇರೆ ಉದ್ದೇಶ ಏನಲ್ಲ. ಜನರಿಗೆ ಪ್ರಧಾನಮಂತ್ರಿಗಳು ಹೇಳೋದ್ರಿಂದ ಜನರಿಗೆ ಒಂದು ಜಾಗೃತಿಯನ್ನು ಮೂಡಿಸುವಂತ ಕೆಲಸ ಆಗುತ್ತೆ. ಪ್ರಧಾನಿ ಮೋದಿ ಅವರ ಮುನ್ನೆಚ್ಚರಿಕೆ ಹೇಳಿಕೆಯನ್ನು ವಿರೋಧಿಸುತ್ತಿರುವ ಸಿಎಂ ಸಿದ್ದರಾಮಯ್ಯ ಹಾಗೂ PK ಹರಿಪ್ರಸಾದ್ ಅವರಿಗೆ ಬಿಜೆಪಿ ನಾಯಕರು ಕಠಿಣ ತಿರುಗೇಟನ್ನು ನೀಡಿದ್ದಾರೆ. ಪ್ರಧಾನಿ ಮೋದಿ ಅವರನ್ನು ಟೀಕಿಸುವ ಮುನ್ನ ಕಾಂಗ್ರೆಸ್ ನಾಯಕರು ತಮ್ಮದೇ ಇತಿಹಾಸವನ್ನು ಒಮ್ಮೆ ತಿರುಗಿ ನೋಡಲಿ ಎಂದು ಹೇಳಿದ್ದಾರೆ. ಕಳೆದ 2013ರಲ್ಲಿ ದೇಶದ ಹಣಕಾಸು ಪರಿಸ್ಥಿತಿ ಸಂಕಷ್ಟದಲ್ಲಿದ್ದಾಗ ಅಂದಿನ ಪ್ರಧಾನಿ ಮನಮೋಹನ್ ಸಿಂಗ್ ಹಾಗೂ ಹಣಕಾಸು ಸಚಿವ P. ಚಿದಂಬರಂ ಅವರು ಕೂಡ ಚಿನ್ನದ ಖರೀದಿ ಕಡಿಮೆ ಮಾಡಿ ಮತ್ತು ಪೆಟ್ರೋಲಿಯಂ ಬಳಕೆ ಮಿತಿಗೊಳಿಸಿ ಎಂದು ದೇಶದ ಜನರಲ್ಲಿ ಮನವಿ ಮಾಡಿದ್ರು. ಅದು ತಮ್ಮದೇ ನಾಯಕರು ಹೇಳಿದ್ದನ್ನು ಮರೆತು ಇಂದು ಕಾಂಗ್ರೆಸ್ ರಾಜಕೀಯ ಮಾಡ್ತಿರುವುದು ಸರಿಯಲ್ಲ ಎಂದು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಇನ್ನು ಕೊರೋನಾ ಸಂದರ್ಭದಲ್ಲಿ ಪ್ರಧಾನಿಗಳು ಗಂಟೆ ಬಾರಿಸಲು ಹೇಳಿದ್ದು ದೇಶದ ಒಗ್ಗಟ್ಟಿಗಾಗಿ ಹೊರತು ಬೇರೆದಕ್ಕಲ್ಲ. ಸದ್ಯ ಇರಾನ್ ಇಸ್ರೇಲ್ ಯುದ್ಧದಿಂದಾಗಿ ಕಚ್ಚಾ ತೈಲ ಆಮದಿಗೆ ಸಮಸ್ಯೆ ಆಗ್ತಿದ್ದು ಇಂಪೋರ್ಟ್ ಕಡಿಮೆ ಮಾಡಿ ಮೇಕ್ ಇನ್ ಇಂಡಿಯಾಗೆ ಒತ್ತು ನೀಡಬೇಕಾಗಿದೆ. ಜಾಗತಿಕ ಪರಿಸ್ಥಿತಿಯಿಂದಾಗಿ ಡಾಲರ್ ಎದುರು ರೂಪಾಯಿ ಮೌಲ್ಯ ಮತ್ತಷ್ಟು ಕುಸಿಯಬಾರದು ಎಂಬ ದೂರದರ್ಶಿತ್ವದಿಂದ ಪ್ರಧಾನಿ ಮೋದಿ ಮಾತುಗಳನ್ನು ಆಡಿದ್ದಾರೆ ಎಂದು ಬಿಜೆಪಿ ನಾಯಕರು PM ಹೇಳಿಕೆಯನ್ನು ಬಲವಾಗಿ ಸಮರ್ಥಿಸಿಕೊಂಡಿದ್ದಾರೆ.